Hi students, so welcome to your HRM class after a long time. So in the class I have handled you first chapter that is related to human resource management HRM ಮಾಡಿದ್ದೆ. So today I am going to do continuation of your HRM, that is your first semester MCOM syllabus, second chapter human resource planning. Let us know what is the meaning of human resource planning. So human resource planning, it is nothing but how many employees are required mainly in the department, mainly for the future. So organizationally ಎಷ್ಟು ಎಂಪ್ಲಾಯೀಸ್ ಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ, when you're going to take a care related to that, you will be calling as a HRM. So mainly here the basic goal of HRP is nothing but in order to predict ಅಂದರೆ ಮೊದಲೇ ಅಂದಾಜು ಮಾಡಿಕೊಂಡು ಅದಕ್ಕೆ ಅಂದಾಜು ಮೇಲೆ ಅಸಂಪ್ಷನ್ ಮೇಲೆ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ಪ್ಲಾನ್ and you are going to solve the problem that is arising in the organization. You will be calling as a HRP. So human resource ಎಷ್ಟು ಜನ ಬೇಕು ಮೊದಲೇ ಪ್ಲಾನ್ ಮಾಡಿಕೊಂಡು ಅದರ ಪ್ರಕಾರ ಪ್ರೋಗ್ರಾಮ್ ಮಾಡಿಕೊಂಡು when you are going to implement that, no, you will be calling that as a HRP ಅಂತ ಕರೀತೀರಾ. So definition of HRP is nothing but according to Gorgon BC Braith, HRP it is concerned with two things. ಎರಡರಲ್ಲಿ ಇರುತ್ತೆ, ಒಂದು ಪ್ಲಾನಿಂಗ್ ಆಫ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟು, ಇನ್ನೊಂದು ಪ್ಲಾನಿಂಗ್ ಆಫ್ ಮ್ಯಾನ್ ಪವರ್ ಸಪ್ಲೈ. ಎಷ್ಟು ಜನ ಬೇಕು ಮನುಷ್ಯರು ಅಷ್ಟಕ್ಕೆ ಸಪ್ಲೈ ತಗೊಳ್ಳೋ ಅಂಥದ್ದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ HRP ಅಂತ ಕರಿತೀರಾ. ದೆನ್ ವಾಟ್ ಈಸ್ ದ nature of HRP? Hangare what are the feature or nature of HRP? Generally HRP is nothing but it is a process of analyzing is nothing but compare, andaj, identifying the availability and the need of human resource. ಕಂಪೇರ್ ಮಾಡ್ಕೊಳ್ಳೋದು, ಎಷ್ಟು ವೇಕೆಂಟ್ ಪೋಸ್ಟ್ ಇದೆ, ಎಷ್ಟು ಆಲ್ರೆಡಿ ಇದ್ದಾರೆ, ಎಷ್ಟು ಬೇಕಾಗಿರೋದನ್ನ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಅವೈಲಬಿಲಿಟಿ ಮಾಡಿ ಇಷ್ಟು ಬೇಕು ಅಂತ ಹೇಳೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ HRP ಅಂತ. Generally the focus of HRP is nothing but in order to ensure right number of human resources ಬೇಕು, ಎಂಪ್ಲಾಯಿ ರೈಟ್ ಇಂಥದೇ ಕ್ವಾಲಿಫಿಕೇಷನ್ ಬೇಕು, ಈ ಟೈಮಲ್ಲೇ ಬೇಕು, ಇದೇ ಜಾಗಕ್ಕೆ ಬೇಕು ಅಂತ ಸ್ಪೆಸಿಫಿಕಲಿ ಹೇಳೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ HRP ಪ್ಲಾನಿಂಗ್ ಅಂತ ಕರೀತಾರೆ. ಜನರಲಿ HRPಯಲ್ಲಿ ಆರ್ಗನೈಸೇಷನ್ ಇಟ್ ಹ್ಯಾಸ್ ಟು ಸಿ ದಟ್ ದ ಅಲೋಕೇಶನ್ ಆಫ್ ಪೀಪಲ್ ಮೇನ್ಲಿ ದೋಸ್ ಆರ್ ವರ್ಕಿಂಗ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಶಾರ್ಟರ್ ಪೀರಿಯಡ್ ಬಂದು ಹೋಗೋ ಥರ ಇರಬಾರ್ದು, ದೇ ಹ್ಯಾವ್ ಟು ಸ್ಟೇ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಮತ್ತು HRP ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಬ್ ಸಿಸ್ಟಮ್ ಆಫ್ ಓವರ್ ಆಲ್ ಆರ್ಗನೈಸೇಷನ್ ನಡೆಯೋದೇ ಇಟ್ ಡಿಪೆಂಡ್ಸ್ ಅಪಾನ್ ದಿ HRP ಬಿಕಾಸ್ ಆ್ಯಕ್ಚುಯಲ್ ವರ್ಕ್ ವಿಲ್ ಬಿ ಡನ್ ಮೇನ್ಲಿ ಬೈ ದಿ HR ರಿಸೋರ್ಸಸ್ ಓನ್ಲಿ. ಸೊ ಇಟ್ ಹ್ಯಾಸ್ ಕಾಲ್ಡ್ ಆಸ್ ಅ ಸಬ್ ಸಿಸ್ಟಮು. ಮತ್ತು ವಾಟ್ ಎವರ್ ದ ಆ್ಯಕ್ಷನ್ ದಟ್ ಈಸ್ ಟೇಕನ್ ಮೇನ್ಲಿ ಇನ್ HRP ಈಸ್ ನಥಿಂಗ್ ಬಟ್ ಶಿಫ್ಟಿಂಗ್ ದ ಎಂಪ್ಲಾಯೀಸ್ from one job to another job. Why means you are not asking any person to stay in a same period only. If you ask them to stay in the same period, then they won't be having any innovative job skill and all. In order to acquire the job skill, you are going to shift the person from one department to the another department. Then HR planning is nothing but it is going to require efforts that is related to HR professionals. Those are working mainly with the executives and managers also. ಸೊ HR ಪ್ಲಾನಿಂಗಲ್ಲಿ ಏನು ಬೇಕಾಗಿರುತ್ತಂದರೆ HR ಪ್ರೊಫೆಷ್ನಲ್ಸ್ ಆಗಿರ್ಬೇಕಂದ್ರೆ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು ಜ್ಞಾನ ಪಡೆದಿರಬೇಕು, ಎಂಥ ವರ್ಕರ್ಸ್ ನಮಗೆ ಬೇಕು, ಅವ್ರಿಗೆ ಯಾವ ಥರ ಕೇಪಬಿಲಿಟಿ ಇರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಪ್ಲ್ಯಾನ್ ಮಾಡೋವಂಥ ಲಕ್ಷಣ ಇರಬೇಕು. ದಟ್ ಈಸ್ ಅ ಫೀಚರ್ ಆಫ್ ಯುವರ್ HR ಪ್ಲಾನಿಂಗ್. ದೆನ್ ಲೆಟ್ ಅಸ್ ನೋ ವಾಟ್ ಆಸ್ ದಿ ಅಬ್ಜೆಕ್ಟಿವ್ಸ್ ಆಫ್ HRP. ಅಬ್ಜೆಕ್ಟಿವ್ಸ್ ಅಂದರೆ ಏನು ಉದ್ದೇಶ ಅಂತ. ಫಸ್ಟ್ ಆಫ್ ಆಲ್ ಇಸ್ ನಥಿಂಗ್ ಫೋರ್ಕಾಸ್ಟಿಂಗ್ ಹ್ಯೂಮನ್ ರಿಸೋರ್ಸ್ ರಿಕ್ವೈರ್ಮೆಂಟ್. ಎಷ್ಟು ಜನ ಎಂಪ್ಲಾಯೀಸ್ ಬೇಕು ಅಂತ ಮುಂದೆನೇ ಆಲೋಚನೆ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ HRP ಅಂತ ಕರೀತೀರಾ. ದೆನ್ ವೈ HRP ಈಸ್ ನೀಡೆಡ್, ವಾಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ಇನ್ ಆರ್ಡರ್ ಟು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಚೇಂಜ್. ಕೆಲಸ ಗೊತ್ತಿರೋ ಅಂಥವ್ರನ್ನ ತೊಗೊಂಬಂದು ಅವರಿಂದ ಆರ್ಗನೈಸೇಷನ್ ಚೇಂಜಲ್ಲಿ ರೀಸೆಂಟ್ ರಿಕ್ವೈರ್ಮೆಂಟ್ ಅಡಾಪ್ಟ್ ಮಾಡಿಕೊಂಡು ಇಫ್ ಯು ವಾಂಟೆಡ್ ಟು ಗೇನ್ ದಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ದೆನ್ ದೆರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಹಾಗಾಗಿ ಹ್ಯೂಮನ್ ರಿಸೋರ್ಸಸ್ಸು ಎಂಥವ್ರು ಬೇಕು ಆರ್ಗನೈಸೇಷನಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ತರೋದಕ್ಕೆ HRPನ ಯೂಸ್ ಮಾಡ್ಕೊಳ್ತಾರೆ. ದೆನ್ ಮೇನ್ಲಿ HRP ಇಸ್ ನೀಡೆಡ್ ಮೇನ್ಲಿ ಫಾರ್ ರಿಯಲೈಸಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಇನ್ ಆರ್ಡರ್ ಟು ಸಕ್ಸೀಡ್ ದ ಅಚೀವ್ಮೆಂಟ್ ದಟ್ ಈಸ್ ಪ್ರಿಪೇರ್ಡ್ ಮೇನ್ಲಿ ಬೈ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಅದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ HR ಪ್ಲಾನಿಂಗ್ ಮಾಡ್ತಾರೆ. ಇನ್ ಆರ್ಡರ್ ಟು ಪ್ರಮೋಟ್ ಎಂಪ್ಲಾಯೀಸ್, ಸೊ ಎಂಪ್ಲಾಯೀಸ್ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗಾಗಿರ್ಬೋದು
ಮೋಟಿವೇಟ್ ಮಾಡೋದಕ್ಕೆ, ಶಿಫ್ಟ್ ಮಾಡೋದಕ್ಕೆ ಯು ಆರ್ ಗೋಯಿಂಗ್ ಟು ಯೂಸ್ ಮೇನ್ಲಿ ದ HR planning. Then automatically lastly is nothing but why you are going to do HR planning is nothing but in order to use the human resources whatever you have in your department mainly for effective utilization. None of the other employee you are going to let them to stay idle. ಸೊ ಒಬ್ಬರನ್ನು ವೇಸ್ಟಾಗಿ ಕೂತ್ಕೊಳ್ದ್ರೆ ಎಲ್ಲ ಥರ ಕೆಲಸ ತೊಗೊಳೋದಕ್ಕೆ HR ಪ್ಲಾನಿಂಗ್ ಬೇಕೇ ಬೇಕಾಗುತ್ತೆ. ದೆನ್ ವಿಲ್ ಬಿ ಲರ್ನಿಂಗ್ ವಾಟ್ ಈಸ್ ದ ನೀಡ್ ಫಾರ್ HR P ಯಾಕೆ ಅವಶ್ಯಕತೆ ಇದೆ ಮೇಯ್ನ್ ಆಗಂದರೆ ಇನ್ ಆರ್ಡರ್ ಟು ನೋ ದ ಸಿಚುಯೇಷನ್, ಹೌ ಮೆನಿ ಎಂಪ್ಲಾಯ್ಮೆಂಟ್ ಮೆಂಬರ್ಸ್ ಆರ್ ದೆ, ದೆನ್ ಹೌ ಮೆನಿ ವೇಕೆಂಟ್ ಪೊಸಿಷನ್, ಎಷ್ಟು ಕೆಲಸದಲ್ಲಿ ಇದ್ದಾರೆ, ಎಷ್ಟು ವೇಕೆಂಟ್ ಪೋಸ್ಟ್ ಇದೆ, ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ HR P ಬೇಕೇ ಬೇಕು. ಇನ್ ಆರ್ಡರ್ ಟು ನೋ ದ ಟೆಕ್ನಿಕಲ್ ಚೇಂಜ್, ಸೊ ಏನು ತಂತ್ರಜ್ಞಾನದ ಬದಲಾವಣೆ ಆಗಿದೆ ಅದನ್ನು ತಿಳ್ಕೊಬೇಕಂದ್ರೆ ಟೆಕ್ನಾಲಜಿ ಬೇಕು. ಡೆಮೋಗ್ರಫಿಕ್ ಚೇಂಜಸ್, ದಟ್ ಈಸ್ ನಥಿಂಗ್ ಬಟ್ ಹೌ ಮೆನಿ ಎಂಪ್ಲಾಯೀಸ್ ಆರ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ ಓವರ್ ಆಲ್ ದ ಬ್ರಾಂಚಸ್. To know that there is necessary for you to prepare the HR P is nothing but human resource planning. Then in order to know how many skills are shortage, ಯಾವ ಸ್ಕಿಲ್ಗೆ ಎಂಪ್ಲಾಯೀಸ್ ನಮ್ಮಲ್ಲಿ ಇಲ್ಲ, ಬೇರೆಯವ್ರ ಹತ್ರದಿಂದ ನಾವು ತೊಗೊಳ್ತಾ ಇದ್ದೀರಿ, ಡಿಪೆಂಡ್ ಆಗ್ತಾ ಇದ್ರಿ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ HR P ಮಾಡಲೇಬೇಕು. ಇನ್ ಆರ್ಡರ್ ಟು ನೋ ವಾಟ್ ಈಸ್ ದ ಇನ್ಫ್ಲುಯೆನ್ಸ್ ಆಫ್ ದ ಗೌರ್ಮೆಂಟ್, ಸೊ ಸರ್ಕಾರದವ್ರು ಯಾವ ಥರ ಬೇಕಾಗಿದೆ, ಯಾವ ಥರ ನೆಸೆಸಿಟಿ ಅವ್ರಿಗೆ ಬೇಕಾಗಿದೆ ಅಂತ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಅದ್ರ ಬಗ್ಗೆನೂ HR P ಮಾಡಲೇಬೇಕಾಗುತ್ತೆ. ಬಿಕಾಸ್ ದ ವರ್ಕ್ ವಿಲ್ ಬಿ ಪರ್ಫಾರ್ಮ್ ಮೇನ್ಲಿ ಬೈ ದ ಹ್ಯೂಮನ್ ರಿಸೋರ್ಸಸ್. ಸೊ ಇನ್ ಆರ್ಡರ್ ಟು ಟ್ಯಾಕಲ್ ದಟ್, ಇನ್ ಆರ್ಡರ್ ಟು ಫುಲ್ಫಿಲ್ ದಟ್ ನೀಡ್ಸ್, ಜನರಲಿ ಯು ಹ್ಯಾವ್ ಟು ಪ್ರಿಪೇರ್ HR P. Then legislative control is nothing but because this will be prevailing the rules and regulation related to the law. Then what are the rules that is related mainly for the business? To know that there is necessary for you to prepare the HR P plan. Last is nothing but HR is nothing but it is a system approach where you're going to input, process, output. ಹಾಗಾಗಿ ಗೊತ್ತಿಲ್ಲ ಅಂತ ಹೊರಗಡೆ ತೊಗೊಂಡು ಟ್ರೈನಿಂಗ್ ಕೊಟ್ಟು ಅವ್ರ ಹತ್ರದಿಂದ ಕೆಲಸ ತೊಗೊಳ್ಳೋದನ್ನೇ ಸಿಸ್ಟಮ್ ಅಪ್ರೋಚ್ ಅಂತೀರ. ಹಾಗಾಗಿ HR Pನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸಿಸ್ಟಮ್ ಅಪ್ರೋಚ್. Last topic we are going to cover under this session is nothing but what are the importance of HR P. ಅಂದರೆ ಯಾವ ಕಾರಣಕ್ಕೆ HR P ಬೇಕಾಗಿದೆ, ವಾಟ್ ಇಸ್ ದ ಇಂಪಾರ್ಟೆನ್ಸ್. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಮೇನ್ಲಿ ಫ್ಯೂಚರ್ ಪರ್ಸ್ನಲ್ ನೀಡ್ಸ್. ನಾನು ಆವಾಗೇ ಹೇಳ್ದಂಗೆ ಇಂಪಾರ್ಟೆನ್ಸ್ ಆಗಿರಲಿ, ಫೀಚರ್ಸ್ ಆಗಿರಲಿ, ಸೇಮ್ ಪಾಯಿಂಟ್ಸ್ ರಿಪೀಟ್ ಆಗುತ್ತೆ. ಇಟ್ಸ್ ನನ್ ಅದರ್ ದ್ಯಾನ್ ಯಾಕೆ HR P ಪ್ಲ್ಯಾನ್ ಮಾಡಬೇಕು ಅಂದರೆ ಮುಂದಕ್ಕೆ ನಮ್ಮಲ್ಲಿ ಎಂಪ್ಲಾಯೀಸ್ ಅವಶ್ಯಕತೆ ಕೊರತೆ ಆಗುತ್ತೆ, ಅದಕ್ಕೆ ಇವಾಗೆ ಅದನ್ನು ಫ್ಯೂಚರ್ ಪ್ಲ್ಯಾನ್ ಮಾಡ್ತೀರಾ. ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ HR P ಯಾಕೆ ಮಾಡಬೇಕು ಅಂದರೆ ಬಿಕಾಸ್ ಇಟ್ ಇಸ್ ಅ ಪಾರ್ಟ್ ಆಫ್ ಸ್ಟ್ರಾಟಜಿಕ್ ಪ್ಲಾನಿಂಗ್. ವರ್ಷ ಅಥವಾ ಲಾಂಗ್ ಟರ್ಮ್ ಒಂದು ಗುರಿ ಸಾಧನೆ ಮಾಡಬೇಕಂದ್ರೆ HR P ಅನ್ನೋದು ಅದರಲ್ಲಿ ಒಂದು ಭಾಗ. ಹಾಗಾಗಿ HR P ಇಸ್ ನಥಿಂಗ್ ಬಟ್ ಇನ್ ಆರ್ಡರ್ ಟು ಫುಲ್ಫಿಲ್ ಯುವರ್ ಮಿಷನ್ ಆ್ಯಂಡ್ ವಿಷನ್ there is necessity for you to prepare the HR P. Next is nothing but mainly HR P is needed to create highly talented personals. ಯಾಕೆ ಪ್ಲಾನಿಂಗ್ ಬೇಕು ಅಂದರೆ ನಮ್ಮಲ್ಲಿರೋ ಎಂಪ್ಲಾಯೀಸ್ಗೆ ಅವ್ರಿಗೆ ಯಾವ ಸ್ಕಿಲ್ ಇದೆ, ನಮಗೆ ಇವಾಗ ಯಾವ ಥರ ಸ್ಕಿಲ್ ಬೇಕು ಅನ್ನೋದನ್ನ ಅನಲೈಸ್ ಮಾಡಿ ಇನ್ ಆರ್ಡರ್ ಟು ಟೇಕ್ ದ highly talented person in order to meet the competition there is necessary for you to have HR P. Then in order to face international strategies, because now in a competitive scenario that is liberalization, privatization and globalization, there is necessary for you to face foreign, that is global market. So there is necessary for you to have your human resources that are familiar related to your international strategies. Yakendra whatever the products that you are going to purchase, the products will be sold even in international market where there is necessary for you to have even to face the international customers. ಫಾರಿನ್ ಕಸ್ಟಮರ್ಸ್ನು ನೀವು ಫೇಸ್ ಮಾಡೋದ್ರಿಂದ ಅಲ್ಲಿರುವಂಥ ಸ್ಟ್ರಾಟಜಿಸ್ನು ತಿಳುವಳಿಕೆನೂ ನಿಮ್ಮ HR ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮೇನ್ಲಿ ಫಾರ್ ಯುವರ್ HR P. ದೆನ್ HR P is nothing but it is very important in order to perform the personal functions like production function, it may be, or it may be related to the finance function, marketing function, each and everything human resource ಬೇಕಾಗಿರುತ್ತೆ. Then you will be having HR planning is helping for you to increase your investment mainly in HR. ಯಾಕೆ ಅಂದರೆ ಒಳ್ಳೆ ಟ್ಯಾಲೆಂಟೆಡ್ ಸ್ಕಿಲ್ಸ್ ಇತ್ತು ಅಂದರೆ ಅದೊಂದು ಬಂಡವಾಳ ಥರ ಆಗುತ್ತೆ. ವೈ ಮೀನ್ಸ್ ಬಿಕಾಸ್ ಯು ಕ್ಯಾನ್ ಪೇ ದೆಮ್ ಎ ವೆರಿ ಗುಡ್ ಪೇ ಸ್ಕಿಲ್ ಆ್ಯಂಡ್ ಯು ಕ್ಯಾನ್ ಯೂಸ್ ದೇರ್ skills, everything under eligibility, everything under. Then there is necessary for you to have your importance of HR P. Why means because there is a change in the market. In order to face the competitive scenario, there is necessary for you to have the resistance. So HR P is needed mainly for the resistance to change in the management. Then HR is
ಆಟೋಮೆಟಿಕಲಿ ನೀಡೆಡ್ ಮೇಯ್ನ್ಲಿ ಇನ್ ಲೈನ್ ಆ್ಯಂಡ್ ಸ್ಟಾಫ್ ಮ್ಯಾನೇಜರ್ ಆಲ್ಸೋ. ಯಾಕಂದರೆ ಒಂದೇ ಎಂಪ್ಲಾಯಿ ಒಂದೇ ಪೊಸಿಷನಲ್ಲಿ ಎಂಪ್ಲಾಯ್ಮೆಂಟ್ ಆದಾಗಿಂದ ರಿಟೈರ್ಡ್ ಆಗೋ ತನಕ ಉಳಿಸ್ಕೋಬಾರ್ದು. ಬಿಕಾಸ್ ದೇರ್ ಮೇ ಬಿ ಸಮ್ ಮಾಲ್ ಪ್ರಾಕ್ಟೀಸಸ್ ಆ್ಯಂಡ್ ಆಲ್. ಯಾಕಂದರೆ ದುಡ್ಡಿನ ವ್ಯವಹಾರ ಆಗಿರ್ಬೋದು, ಆ ಒಂದೇ ಸಿಸ್ಟಮ್ ಇರೋದ್ರಿಂದ ಅಲ್ಲಿರೋದ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಹಾಗಾಗಿ ತಪ್ಪುಗಳಂಥ ಚಾನ್ಸಸ್ ಇರುತ್ತೆ. ಸೊ there is necessary for you to shift that person from one department to another department. So you'll be following the transfers, promotions, everything and all. So there is necessary for you to have your HRP. And last is nothing but why you are needed mainly HRP is nothing but mainly for the succession of your organization. Because ನಾವು HRP ಎಷ್ಟು ಹ್ಯೂಮನ್ ರಿಸೋರ್ಸಸ್ ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು, ಪ್ಲ್ಯಾನ್ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ಅದನ್ನು ಔಟ್ಪುಟ್ ಪ್ರೊವೈಡ್ ಮಾಡೋದಕ್ಕೆ there is necessary for you to have your planning. So HRP is going to play its vital role mainly for the overall development of the organization. So by this I am going to wind up my session. Thank you, students.